ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ತುಂಬ ದಿನ ಆಯಿತು ವೀಡಿಯೋಸ್ನ ಶೂಟ್ ಮಾಡಿ. ಐ ಥಿಂಕ್ 3 months ಆಗಿರ್ಬೋದು. ಸೊ ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಕೆಲಸ, ಮನೆ, ಮಗು ಈ ಥರದ್ರಲ್ಲಿ ನಾನು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇವತ್ತೊಂದು ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತೇಳಿ ಟೈಮ್ ತೊಗೊಂಡಿದ್ದೀನಿ. ಅದಕ್ಕೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ. ಇದು ತುಂಬ ಲೆಂತಿ ವಿಡಿಯೋನಲ್ಲ, ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಅದಕ್ಕೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡೋದಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ. ಇದು ವರ್ಕ್ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಳೆ ವೀಡಿಯೋಸ್ಗೆಲ್ಲ ತುಂಬ ಕಮೆಂಟ್ಸ್ ಕೂಡ ಬರ್ತಾ ಇದೆ, ಅದಕ್ಕೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಆಗದೇ ಇರೋದು ಅಂತ ಅಂದರೆ ತುಂಬ ಓಲ್ಡ್ ವೀಡಿಯೋಸ್ಗಳಿಗೆ ಅಲ್ವಾ. ಸೊ ನಾನು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಟಿವ್ ಆಗಿಲ್ಲ ಜಾಸ್ತಿ, ನಾನು ಪ್ರೊಫೈಲ್ ಕೂಡ ನೋಡಿಲ್ಲ ಈ ನಡುವೆ. ಸೊ ಅದಕ್ಕೆ ಇನ್ಮೇಲಿಂದನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂಥೇಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ತುಂಬ ಮಾಡಿದ್ದೀನಿ. ಓಲ್ಡ್ ವೀಡಿಯೋಸ್ನ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ. ಮತ್ತು ಇನ್ನೂ ಏನು ಹೇಳೋದು, ಇನ್ಸ್ಟಾಗ್ರಾಮ್ ಕೂಡ ಇದೆ, ಅಲ್ಲೂ ಕೂಡ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ಸುನೀತಾ ವಸಿಷ್ಠ ಅಂತಲೇ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವತ್ತು ಒಂದು ಸಿಂಪಲ್ ಆಗಿರೋವಂಥದ್ದು ನಾನು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಿಮಗೆ. ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿರಬೇಕು. ಸೊ ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ನಾನಿವಾಗ ತೊಗೊತಾ ಇರೋದು ಫೇಶಿಯಲ್ಗೆ ಕಾಫಿ ಪೌಡರ್. ಯಾವುದಾದ್ರೂ ತೊಗೋಬೋದು ನೀವು. ಇಲ್ಲಿ ಸನ್ರೈಸ್ ಕಾಫಿ ಪೌಡರ್ ಇದೆ. ಕಾಫಿ ಪೌಡರಿಂದ ತುಂಬಾ ಸ್ಕಿನ್ ಬೆನಿಫಿಟ್ಸ್ ತುಂಬ ಇದೆ. ಸೊ ಇದು ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ನೀವು ಟ್ರೈ ಮಾಡಿ, ಎಫೆಕ್ಟ್ ತುಂಬಾ ಎಫೆಕ್ಟ್ ಆಗುತ್ತೆ ಇದು. ಅಂದರೆ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಕಾಫಿ ಪೌಡರು. ಕಾಫಿ ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಗೊತ್ತಿಲ್ಲ, ಆದರೆ ಅದರ ಸ್ಕಿನ್ಗೆ ಮಾತ್ರ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ಇರುವಂಥ ಕೆಫಿನ್ ಇದೆಯಲ್ಲ, ಅದು ನಮ್ಮ ಸ್ಕಿನ್ನಲ್ಲಿ ತುಂಬಾ ಗ್ಲೋ ಕೊಡುತ್ತೆ. ಸೊ ನಾನು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್, ಯಾವುದಾದ್ರೂ ರೋಸ್ ವಾಟರ್ನ ನೀವು ಯೂಸ್ ಮಾಡಿ. ರೋಸ್ ವಾಟರ್ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಆದರೂ ಮಾಡ್ಬೋದು. ಸೊ ನಾನು ರೋಸ್ ವಾಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಂಟಿನ್ಯೂಯಸ್ ಆಗಿ ನಾನು ಇದನ್ನು ಹಚ್ತಾ ಬರ್ತಾಯಿದ್ದೀನಿ. ಸ್ಕಿನ್ ನಂದು ಹಾಳಾಗಿತ್ತು ಡಿಲೆವರಿ ಆದಮೇಲೆ, ಅದನ್ನು ರಿಪೇರ್ ಮಾಡ್ಕೊಳ್ಳೋಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ನೋಡಿ ಎಷ್ಟು ಖಾಲಿಯಾಗಿದೆ. ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಸೊ ಕ್ಯಾಪ್ಸ್ಯೂಲು ಯಾವುದು ಅಂದರೆ ವೈಟಮಿನ್ ಇ ಕ್ಯಾಪ್ಸ್ಯೂಲ್. ಸೊ ಇದನ್ನು ತಗೊಂಡು ಇದನ್ನು ನಾನು ಕ್ಯಾಪ್ಸ್ಯೂಲ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಕಿನ್ ತುಂಬ ಗ್ಲೋ ಆಗೋಕ್ಕೆ ಈ ಕ್ಯಾಪ್ಸ್ಯೂಲ್ ವರ್ಕ್ ಆಗುತ್ತೆ. ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಇವಾಗ ರೆಡಿ ಆಯಿತು. ಇದನ್ನು ನಾನು ಇವಾಗ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ, ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ. ಸೊ ನಾವಿಲ್ಲಿ ಕಾಫಿ ಪೌಡರ್ನ ಅಪ್ಲೈ ಮಾಡ್ತಿರೋದ್ರಿಂದ ಕಾಫಿ ಪೌಡರ್ ಒಂಥರ ಆ್ಯಂಟಿ ಆಕ್ಸಿಡೆಂಟ್ ಥರ ವರ್ಕ್ ಆಗುತ್ತೆ. ಹೇಗೆ ಅಂದರೆ ಇದರಲ್ಲಿ ಕೆಫಿನ್ ಇರೋದ್ರಿಂದ UV ರೇಸಲ್ಲಿ ಆಗುವಂಥ ಏನೇ ಪ್ರಾಬ್ಲಮ್ ಇರ್ಬೋದು, ಅಂದರೆ ನಮಗೆ ಸೂರ್ಯನ ಕಿರಣದಿಂದ ಆಗುವಂಥ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅದರಿಂದ ಏನು ಸ್ಕಿನ್ನು ತುಂಬ ಗ್ಲೋ ಆಗಿ ಕಾಣುತ್ತೆ. ಮತ್ತು ಇದರಲ್ಲಿ ಯೂಸ್ ಮಾಡಿರುವಂಥ ವೈಟಮಿನ್ ಇ ಕ್ಯಾಪ್ಸ್ಯೂಲು ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ಮತ್ತು ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಇದನ್ನು ನೀವು ವಾರದಲ್ಲಿ 2 ರಿಂದ 3 ಸರಿ ಹಚ್ಕೊಳ್ಳೋದ್ರಿಂದಾಗಿ ಒಳ್ಳೆ ರಿಸಲ್ಟ್ನ ಕಂಡುಹಿಡಿಬೋದು. ಅದ್ರ ಜೊತೆಗೆ ನೀವು ಡೈಲಿ 4 ಲೀಟ್ರ್ ವಾಟರ್ನ ಕುಡಿಯೋದಿರ್ಬೋದು. ಹಾಗೆ ಸ್ವಲ್ಪ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ, ಅಂದರೆ ಡೀಪ್ ಫ್ರೈ ಆಗಿರೋ ಅಂಥದ್ದು. ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ನ್ಯಾಚುರಲಾಗಿ ನಿಮ್ಗೆ ಯಾವುದೇ ರೀತಿಯ ಹೊರಗಡೆ ಇರೋ ಕ್ರೀಮ್ನ ಯೂಸ್ ಮಾಡ್ದೇ ಸ್ಕಿನ್ನ ನ್ಯಾಚುರಲಾಗಿ ಚೆನ್ನಾಗಿ ಇಟ್ಕೋಬೋದು. ಸೊ ಹೇಗಿತ್ತು ಅಂತೇಳಿ ಅಪ್ಲೈ ಮಾಡಿಬಿಟ್ಟು ನೀವು ಕೂಡ ನನಗೆ ರಿಸಲ್ಟ್ನ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ಲ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಇದು ಫುಲ್ಲು ಡ್ರೈ ಆಗೋಕ್ಕೂ ಮುಂಚೆ
ಇದರಲ್ಲಿ ಮಸಾಜ್ ಮಾಡ್ಕೋಬೇಕು. ತುಂಬ ಸೆನ್ಸಿಟಿವ್ ಸ್ಕಿನ್ ನಿಮ್ದೇನಾದರೂ ಇತ್ತು ಅಂದರೆ ಮಸಾಜ್ ರಿಕ್ವೈರ್ಡ್ ಇಲ್ಲ ನಿಮಗೆ, ಓಕೆನಾ. ಸ್ಕಿನ್ ಮತ್ತೆ ರಬ್ ಮಾಡಿಬಿಟ್ಟು ಹಾಳು ಮಾಡ್ಕೊಬಿಡಿ. ಓಕೆ, ಎಲ್ಲದಕ್ಕೂ ಅಡ್ಜಸ್ಟ್. ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಮಸಾಜಿಂಗ್ ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟು. ಇಲ್ಲಿರ್ಬೋದು, ಈ ಥರ ಎಲ್ಲ ಮಸಾಜ್ ಮಾಡ್ಕೋತಾರೆ. ಬಟ್ ನಂದು ಆಲ್ರೆಡಿ ಡ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೇ. ಇದನ್ನು ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ನೋಡೋಕ್ಕಾಗ್ತಾಯಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬಟ್ ಒನ್ ಟೈಮ್ಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ. ಇದನ್ನು ನೀವು ವೀಕ್ಲಿ ಟ್ವೈಸ್, 2 ಸರಿ ಇಲ್ಲ 3 ಸರಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿಬಿಟ್ಟು ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಮಾಡಿರೋದಕ್ಕೂ ಒಂದು ಪರವಾಗಿಲ್ಲ, ಇದು ವರ್ಕ್ ಆಗಿದೆ ಅಂತೇಳಿ. ಬಟ್ ನನಗಂತೂ ವರ್ಕ್ ಆಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಅದನ್ನು ಮಾತ್ರ ನೀವೇನು ಹೆದರ್ಕೋಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಸೊ ಇದು ಮನೇಲಿರುವಂಥದ್ದನ್ನ ಯೂಸ್ ಮಾಡಿಕೊಂಡೆ ಮಾಡಿರೋದಲ್ವ, ಅದಕ್ಕೆ. ಕೊನೆಯದಾಗಿ ನಾನು ಫೇಸ್ಗೆ ಹಾಗೆ ಬಿಡಲ್ಲ. ನೀವು ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಅದಕ್ಕಿಂತ ಬೆಸ್ಟ್ ಎಲ್ಲ ನೈಟ್ ಏನಾದರೂ ಮಾಡ್ತಾಯಿದ್ರೆ, ಇದನ್ನು ನಾನಿವಾಗ ನೈಟೇ ಮಾಡ್ತಾ ಇರೋದು. ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್ ಸಿಕ್ಕಿದ್ರೆ ತುಂಬ 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 ಬೆಸ್ಟ್. ನನ್ನ ಹತ್ರ ಅದೇನಿಲ್ಲ ವರ್ಜಿನ್. ಸೊ ನಾರ್ಮಲ್ ಪ್ಯಾರಾಚೂಟ್ ಆಯಿಲ್ನ ನಾನು ಅಪ್ಲೈ ಮಾಡ್ತೀನಿ. ನಾನು ಆದಷ್ಟು ನೈಟ್ ಹೊತ್ತು ವೈಟಮಿನ್ ಇ ಟ್ಯಾಬ್ಲೆಟ್ಸ್, ಇಲ್ಲಾಂದರೆ ಈ ಥರ ಕೋಕೋನಟ್ ಆಯಿಲ್, ಇದನ್ನು ಚೆನ್ನಾಗಿ, ನಂದು ಡ್ರೈ ಸ್ಕಿನ್, ಸೊ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನೋಡಿ, ಮಾಯ್ಶ್ಚರೈಸಿಂಗ್ ಸಿಗುತ್ತೆ ಚೆನ್ನಾಗಿ, ಅದಕ್ಕೋಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಅಪ್ಲೈ ಮಾಡಿ 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಸಿಂಪಲ್ ಆದ ಫೇಶಿಯಲ್ ಇವತ್ತು ನಿಮಗೆ ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ಸ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ನಿಮಗೇನಾದರೂ ಯಾವುದಾದ್ರೂ ಅಂದರೆ ಸ್ಕಿನ್ ರಿಲೇಟೆಡ್ ಇದ್ದರೆ, ಆಯಿಲಿ ಸ್ಕಿನ್ ಅವ್ರಿಗಾದರೆ ತುಂಬ ಕ್ವಶನ್ಸ್ ಬಂದಿದೆ. ಅದ್ರ ಬಗ್ಗೆ ನಾನೆಲ್ಲ ಹುಡುಕಿ ಒಂದೊಂದೇ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.